ವೋಟರ್ಸ್ ಯಾರು ಅಷ್ಟು ಕಾರ್ಪೊರೇಟರ್ಸ್ ಯಾರು ಕಾರ್ತಿಕ್ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಉಪಮಹಾಪೌರರ ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಮತ್ತು ಸೂರಜ್ ಹೆಗ್ಡೆರವರನ್ನು ಉಸ್ತುವಾರಿಯಾಗಿ ಇಲ್ಲಿ ಕಳಿಸ್ಕೊಟ್ಟಿದ್ದರು. ನಮ್ಮ ಮುಖಂಡರುಗಳಾದಂಥ ನಾಸೀರ್ ಹುಸೇನ್ ರವರು, ತುಕಾರಾಮ್ ರವರು, ನಮ್ಮ ಸಚಿವರು, ನಮ್ಮ ಮಿತ್ರರಾದಂಥ ನಾಗೇಂದ್ರರವರು, ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮ ಮಿತ್ರರಾದಂಥ ಭರತ್ ರೆಡ್ಡಿರವರು ಎಲ್ಲರೂ ಕೂಡ ಕೂತು 26 ಜನ ನಾವೇನು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಶಾಂತ್ರವರು, ಅಲ್ಲಂ ಪ್ರಶಾಂತ್ರವರು, ಎಲ್ಲ ನಮ್ಮ 20 ಆಂಜನೇಯರವರು, ನಮ್ಮ ಚೇರ್ಮನ್ ಅವರು, ಹುಮಾಯನ್ರವರು, ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಸೇರಿ, ಎಲ್ಲ ಕಾರ್ಪೊರೇಟರ್ಸು ಕೂಡ ಸೇರಿ 2 ದಿನಗಳಿಂದ ಸತತವಾಗಿ ಮಾತನಾಡಿ ಯಾರಿಗೆ ನಾವು ಮಹಾಪೌರರನ್ನು ಮಾಡಬೇಕು, ಯಾರು ಉಪಮಹಾಪೌರರನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಮಲ್ಲಿ ಪ್ರತಿಭಾವಂತರು ಜಾಸ್ತಿ ಜನ ಇದ್ದಾರೆ, 4 ಜನ ಪ್ರಬಲ ಆಕಾಂಕ್ಷಿಗಳಿದ್ದರು. ಆದರೂ ಕೂಡ ಅವರೆಲ್ಲರನ್ನು ಕೂಡ ಮನವೊಲಿಸಿ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿಂದಾಗಿ ಅವರಿಗೆ ವರದಿಯನ್ನು ಕೊಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತೇಳಿ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ಭರವಸೆಯನ್ನು ಇಟ್ಟು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದರು. ಅದೇ ಪ್ರಕಾರವಾಗಿ ಹೈಕಮಾಂಡು ಮಹಾಪೌರರಾಗಿ ನಂದೀಶ್ ಅವರನ್ನು, ಉಪಮಹಾಪೌರರಾಗಿ ಶ್ರೀಮತಿ ಸುಕುಮ್ರವರನ್ನು ಆಯ್ಕೆ ಮಾಡಿತು. ಯಾವುದೇ ಕಾರಣಕ್ಕೂ ಮಾಧ್ಯಮದಲ್ಲಿ ಈ ರೀತಿಯಾದಂಥ ವದಂತಿಗಳು ಬರ್ತವೆ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಯಾವುದು ಕೂಡ ಯಾರ್ದು ಪ್ರತಿಷ್ಠಿತ ಇಲ್ಲ, ಯಾವ ಬಣಗಳು ಇಲ್ಲ, ಯಾವ ಶಾಸಕರು, ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನಮ್ಮ ಹೈಕಮಾಂಡ್ನಿಂದ ಇವತ್ತೇನು ಪ್ರದೇಶ ಕಮಿಟಿಯಿಂದ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಬಂದಿದೆ ಅಲ್ಲ, ಅದನ್ನು ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರ ಬುನಾದಿಯಾಗಿ KPCC ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ಬಂದಿದ್ದಾರೆ. ಇವತ್ತು ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಸೂರಜ್ ಹೆಗ್ಡೆ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇವತ್ತು 26ಕ್ಕೆ 26 ಜನ ಒಂದಾಗಿ ನಮ್ಮೆಲ್ಲ ಮುಖಂಡರನ್ನು ಸೇರಿಸ್ಕೊಂಡು, ಇಲ್ಲಿರುವಂಥ ಮುಂಚೂಣಿಯ ಮುಖಂಡರೆಲ್ಲ ಸೇರಿಸ್ಕೊಂಡು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ, ನಮ್ಮದು ಓನ್ಲಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ನಮಗೆ ಪಕ್ಷೇತರರು ಕೂಡ ಇವತ್ತು ನಮಗೆ ಬೆಂಬಲ ಕೊಟ್ಟುಕೊಂಡು, ಅಂದರೆ ಅವರು ನಮ್ಮ ಪಕ್ಷದ ಸದಸ್ಯರೇ, ಅವರೆಲ್ಲರೂ ಕೂಡ ಒಪ್ಪಿಗೆ ತಗೊಂಡು ಇವತ್ತು ಸುಮಾರು 30 ಜನದ ಇವತ್ತು ಮತಗಳಿಂದ ಸುಮಾರು 16 ಮತಗಳ ಅಂತರದಿಂದ ನಾವು BJPಯನ್ನು ಸೋಲಿಸಿ ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಆಗಿದ್ದಾರೆ. ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋಂಥ ವಿಚಾರವನ್ನು ತಿಳಿಸಿ. ಮೇಯರ್ ಚುನಾವಣೆ ಬಂದಾಗೆಲ್ಲ ಹಿಂಗೆ ಸರ್, ಲಾಸ್ಟ್ ಟೈಮ್ ಕೊನೆಯವರೆಗೂ ಅಂದರೆ ನಿಮ್ದು ಬಹುಮತ ಇದ್ರು ಕೂಡ ಆಕಾಂಕ್ಷಿಗಳು ನಮ್ಮಲ್ಲಿ ಎಲ್ಲರೂ ಕೂಡ ಭಾಳಷ್ಟು ಪ್ರತಿಭಾವಂತರಿದ್ದಾರೆ ಮತ್ತು ಎಲ್ಲ ಸಮರ್ಥರಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಜನರಲ್ಲಿ ಇದ್ದಾಗ ಬಹುಶಃ ಎಲ್ಲರೂ ಕೂಡ ಆಕಾಂಕ್ಷಿಗಳು ಇದ್ದೇ ಇರುತ್ತೆ ಅವರು ಮಾಡೋದ್ರಲ್ಲಿ. ಯಾಕಂದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ಯಾರಿಗೆ ಬಲ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಮಹಾಪೌರರನ್ನ ಉಪಮಹಾಪೌರರನ್ನು ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡ್ಕೊಂಡು ಹೋಗಿದ್ದೀವಿ ಅನ್ನೋ ವಿಚಾರ. ನಿಮ್ಮ ಪರಿಕಲ್ಪನೆ ಹೊಸದಾಗಿ ಮೇಯರ್ ಆಗಿದ್ದೀರಾ, ಆಲ್ರೆಡಿ 2 ವರ್ಷದಿಂದ ಕಾರ್ಪೊರೇಟರ್ ಆಗಿದ್ದೀರಿ. ಈಗ ಒಂದು ವಾರ್ಡಿಗೆ ಸೀಮಿತ ಆಗಿದೆ, ಈಗ ಇಡೀ ನಗರಕ್ಕೆ ಸೀಮಿತ ಆಗಿದೆ. ಇವಾಗ ನೀವು ಕೇಳೋ ಪ್ರಶ್ನೆ ಒಳ್ಳೆಯದೇ. ಇವಾಗ ಹಿರಿಯರ ಒಂದು ಗೈಡ್ಲೈನ್ಸಲ್ಲಿ ಅವರೊಂದು ಮಾರ್ಗದರ್ಶಕದಲ್ಲಿ ನಮ್ಮ ನಾಗೇಂದ್ರ ಅಣ್ಣವರು, ನಾಸೀರ್ ಅಣ್ಣವರು, ನಮ್ಮ ನಾರಾ ಭರತ್ ರೆಡ್ಡಿ ಅವರವ್ರ ಮಾರ್ಗದರ್ಶನದಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಆ ಅಭಿವೃದ್ಧಿ ಕೆಲಸ ಈ 1 ವರ್ಷ ವ್ಯವಧಿನಲ್ಲಿ ಮಾಡಿ ತೋರಿಸ್ತೀವಿ ಸರ್. ಒಂದ್ ಕಡೆ ಈಗ ಬಳ್ಳಾರಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಕುಂಠಿತ ಆಗಿದಾವೆ ಸರ್. ಒಂದ್ ಕಡೆ ಭಾಳ ಮಳೆ, ಒಂದು ಸ್ವಲ್ಪ ಮಳೆ ಬಂದ್ರೆ ಎಲ್ಲ ಕಡೆ ನೀರು ನುಗ್ತಾ ಇದೆ. ಈ ಎಲ್ಲ ಜನರು ಕೂಡ ಸ್ಲಮ್ಮಲ್ಲಿ ಇರಕ್ಕಾಗ್ತಾ ಇಲ್ಲ ಸರ್, ಆ ಥರದ ವಾತಾವರಣ ಅಲ್ಲ. ನೀವು ಇಷ್ಟು ಮುಂಚೆ ಕಂಪೇರ್ ಮಾಡಿ ಇವಾಗ ಕಂಪೇರ್ ಮಾಡಿ ಇದಾವೆ. ಮೊನ್ನೆ ಮಳೆಗೆ ಎಂಥ ರೋಡ್ ಹಾಕಿದ್ರು ನೀವು ಹೇಳ್ದಂಗೆ ಆ ಪರಿಸ್ಥಿತಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಎಂಥ ಮೆಟ್ಲು ಹಾಕಿ ಎಂಥ ಒಳ್ಳೆ ರೋಡ್ ಹಾಕಿದ್ರು ಮೊನ್ನೆ ಭಯಂಕರ ಮಳೆ.
ಸೊ ಮಳೆನಲ್ಲಿ ಡೆಫಿನೆಟಾಗಿ ಆಗೇ ಆಗುತ್ತೆ. ಖಚಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೇ ಮಾಡ್ತೀವಿ. ಇವಾಗ ಹೊಸದಾಗಿ ನಮ್ಮ MP ಸಾಹೇಬರು ಹೊಸದಾಗಿ ಚುನಾಯಿತ ಆಗಿ ಗೆದ್ದು 1 ಲಕ್ಷ ಮೆಜಾರಿಟಿ ಮೇಲೆ ಗೆದ್ದು ಬಂದಿದ್ದಾರೆ. ಅವರೊಂದು ಪ್ರೋತ್ಸಾಹದಿಂದ ಅವರೊಂದು ಬೆಂಬಲದಿಂದ ಇನ್ನೂ ಒಳ್ಳೆ ಕೆಲಸಗಳು ಇನ್ನೂ ಒಳ್ಳೆ ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡಿ ಹೋಗ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.